ಇವತ್ತು ಇಡೀ ರಾಜ್ಯಾದ್ಯಂತ ನಮ್ಮ 50,000ಕ್ಕಿಂತ ಹೆಚ್ಚು ಜನ ಸದಸ್ಯರಿದ್ದಾರೆ. ಬೆಂಗಳೂರಿನಲ್ಲಿ 4 ಶಾಖೆಗಳಿದೆ, ಕೊಡಗಿನಲ್ಲಿ ಒಂದಿದೆ, ಉಡುಪಿಯಲ್ಲಿ ಒಂದಿದೆ, ಮತ್ತು ಉಳಿದ ಎಲ್ಲ ಶಾಖೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಇವತ್ತು 22ನೆಯ ಶಾಖೆ ನಮ್ಮದು ಈ ರಾಣಿ ಅಬ್ಬಕ್ಕನ ಊರಿನಲ್ಲಿ ಪ್ರಾರಂಭ ಮಾಡಲಿಕ್ಕೆ ತುಂಬ ಸಂತೋಷ ಮತ್ತು ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ನಮ್ಮದು ಸುಮಾರು 825 ಕೋಟಿಗಿಂತಲೂ ಹೆಚ್ಚು ವ್ಯವಹಾರವನ್ನು ಮಾಡ್ತಾ 120ಕ್ಕಿಂತ ಹೆಚ್ಚು ಉದ್ಯೋಗಿಗಳಿದ್ದು ಅತ್ಯಂತ ಮಾದರಿಯಾಗಿ ಕೆಲಸವನ್ನು ಮಾಡಲಿಕ್ಕೆ ನಮಗೆ ಈ ಕಾಯ್ದೆ ಅಡಿಯಲ್ಲಿ ಸಾಧ್ಯ ಆಗಿದೆ. ಇಡೀ ದೇಶದಲ್ಲಿ ಒಂದು 15 ವರ್ಷಗಳ ಹಿಂದೆ ಇ ಸ್ಟಾಂಪಿಂಗ್ನ ವ್ಯವಸ್ಥೆಗಳು ಸಮಸ್ಯೆಯಲ್ಲಿದ್ದಾಗ ಇ ಸ್ಟಾಂಪಿಂಗ್ ವ್ಯವಸ್ಥೆ ಆಗ ಇಡೀ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇ ಸ್ಟಾಂಪಿಂಗ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದರೆ ಅದು ನಮ್ಮ ಸರಸ್ವತಿ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಮತ್ತು ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಇವತ್ತು ಈ ಸಹಕಾರಿ ಕ್ಷೇತ್ರದಲ್ಲಿ ಇನ್ನಷ್ಟು ಸಂಶೋಧನೆಗಳು, ಅಭಿವೃದ್ಧಿ, ಬೆಳವಣಿಗೆ ಮತ್ತು ಹೊಸ ಯುವಕರ ಇನ್ವಾಲ್ವ್ಮೆಂಟ್ ಆಗಬೇಕು ದೃಷ್ಟಿಯಿಂದ ಪುತ್ತೂರಿನ ವಿವೇಕಾನಂದ ಕಾಲೇಜ್, ಆಟೋನಮಸ್ ಕಾಲೇಜಿನೊಟ್ಟಿಗೆ ಒಂದು MOU ಅನ್ನು ಕೂಡ ಮಾಡಿಕೊಂಡು ಅದರ ಬಗ್ಗೆ ಕೂಡ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ವಿಶೇಷತೆ ಅಂದರೆ ಕಾಲೇಜಿನ ಒಂದು 20 ಜನ ಸೆಲೆಕ್ಟೆಡ್ ಮಕ್ಕಳನ್ನು ಅವ್ರ ಮೆಂಬರ್ ಅಲ್ಲ, ಆದರೆ ಅವ್ರ ಜನರಲ್ ಬಾಡಿಗೆ ನಾವು ಕಳಿಸ್ತೇವೆ. ಯಾಕೆಂದರೆ ಅವ್ರು ಭಾಗಿಯಾಗಬೇಕು, ಮಾತುಕತೆ, ಕೋಪರೇಟಿವ್ ಮೂವ್ಮೆಂಟ್ ಏನಾಗಬೇಕು ಮತ್ತೆ ಅವ್ರ ಬಗ್ಗೆ ಬರಿಬೇಕಾಗ್ತದೆ. ಈ ರೀತಿಯ ಒಂದು ವಿನೂತನವಾಗಿ ವ್ಯವಸ್ಥೆ ನಮ್ಮದು ಪ್ರಾರಂಭ ಆಗಿದೆ. ಹಿಂದೆ ಒಂದು ಬಾರಿ ನಾವು ಶೇರ್ ಟ್ರೇಡಿಂಗ್ ಅನ್ನು ಕೂಡ ಇದರ ಅಡಿಯಲ್ಲಿ ಮಾಡಲಿಕ್ಕೆ ಮಾಡಿದ್ದೇವೆ ನಾವು. ಅಂದರೆ ಇದರಲ್ಲಿ ವ್ಯವಹಾರಿಕ ಸ್ವಾತಂತ್ರ್ಯ ಇದೆ, ನಮಗೆ ವ್ಯವಹಾರಿಕ ಸ್ವಾತಂತ್ರ್ಯ ಈ ಕಾಯ್ದೆ ಅಡಿಯಲ್ಲಿ. ಅದ ಕಾರಣ ಇವತ್ತು ಇದು ರಾಜ್ಯದ 9ನೇ ಹೆಸರುವಾದ ಸಹಕಾರಿಯಾಗಿ, ನಮ್ಮ ಜಿಲ್ಲೆಯ ಮೊದಲನೇ ಹೆಸರುವಾದ ಸಹಕಾರಿಯಾಗಿ ಇದು ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ಇಡೀ ರಾಜ್ಯದಲ್ಲಿ ಸುಮಾರು 6,500 ಸೌಹಾರ್ದ ಸಹಕಾರಿ ಸಂಸ್ಥೆಗಳು ಕೆಲಸವನ್ನು ಮಾಡ್ತಾ ಇದೆ. ಇದು ನಮ್ಮ ಎಂಪ್ಲಾಯ್ಮೆಂಟ್ ಜನರೇಷನ್ಗೆ, ಸೇವೆಗೆ ಮತ್ತು ಸಾಮಾನ್ಯ ಜನಗಳಿಗೆ ಒಂದು ಬ್ಯಾಂಕಿಂಗ್ ಇನ್ಕ್ಲೂಷನ್ಗೆ ಕೂಡ ಅತ್ಯಂತ ದೊಡ್ಡ ಕೊಡುಗೆಯನ್ನು ಕೊಡಲಿಕ್ಕೆ ನಮ್ಮಿಂದ ಇದು ಸಾಧ್ಯ ಆಗಿದೆ. ಅಂತಹ ಸಂದರ್ಭದಲ್ಲಿ ಸಾಮಾಜಿಕ ಬದ್ಧತೆಯೊಂದಿಗೆ ನಾವು ಕೆಲಸವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಇವತ್ತು ಉಳ್ಳಾಳದಲ್ಲಿ ಕಳೆದ 7-8 ವರ್ಷಗಳ ಕನಸು ನಮ್ಮ ದಯಾನಂದ ನಾಯ್ಕರು ಹೇಳ್ತಾ ಇದ್ರು, ಉಳ್ಳಾಳದಲ್ಲಿ ಮಾಡಬೇಕು, ಉಳ್ಳಾಳದಲ್ಲಿ ಮಾಡಬೇಕು, ಉಳ್ಳಾಳದಲ್ಲಿ ಮಾಡಬೇಕು. ಇವತ್ತಿಗೆ ಕಾಲ ಕೂಡಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿಯ ಶಾಖೆಯನ್ನು ಅಧಿಕೃತವಾಗಿ ನಾವು ಇಲ್ಲಿಯ ಜನಗಳಿಗೆ ಮುಕ್ತವಾಗಿ ಇಟ್ಟಿದ್ದೇವೆ. ಇಲ್ಲಿಯ ಸದಸ್ಯರು, ಇಲ್ಲಿಯ ನಮ್ಮ ಎಲ್ಲ ಕಸ್ಟಮರ್ಗಳು ಈ ಸಂಸ್ಥೆಯನ್ನು ಬೆಳೆಸಬೇಕು, ಈ ಸಂಸ್ಥೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಇವತ್ತಿನ ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ನಮ್ಮ ವಂದನೆಯ ಫಾದರ್ ಆ್ಯಂಗುಲಿಯೋ ಡಿಸೋಜ ಅವರ ಸಮ್ಮುಖದಲ್ಲಿ ಮಾನ್ಯ ಗೋಕುಲ್ದಾಸ್ ನಾಯ್ಕರು ಇದನ್ನು ಉದ್ಘಾಟನೆ ಮಾಡುವುದರೊಂದಿಗೆ ಈ ಅಧಿಕೃತವಾಗಿ ಚಾಲನೆಯನ್ನು ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಹಕಾರಿ ಶಾಖೆಯನ್ನ ಉದ್ಘಾಟಿಸ್ತಾ ಇದ್ದಾರೆ ಶ್ರೀಯುತ ಗೋಕುಲ್ನಾಥ್ ನಾಯಕ್, ಜಂಟಿ ನಿರ್ದೇಶಕರು, ಮಾಹಿತಿ ಇಲಾಖೆ. ಅದೇ ರೀತಿ ಅತಿಥಿಗಳಿಂದ ಉದ್ಘಾಟನೆ. ಇಚ್ಚಿಡ್ತಲ್ಲ ಮೇಡಮ್. ಕೇಂದ್ರ ಕಚೇರಿ ಪುತ್ತೂರು ಆದರೂ ಇವತ್ತು ರಾಜ್ಯವ್ಯಾಪಿ ಒಂದು ತನ್ನ ಕಾರ್ಯವ್ಯಾಪ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ಪ್ರತಿಷ್ಠಿತ ಸಂಸ್ಥೆ. ಈ ಸಂಸ್ಥೆಯ 22ನೇ ಶಾಖೆ ಅದರ ಉದ್ಘಾಟನಾ ಸಮಾರಂಭದಲ್ಲಿ ನಾವು ಉಪಸ್ಥಿತರಿದ್ದೇವೆ. 25ರ ಸಂಭ್ರಮ ಈ ವರ್ಷದಲ್ಲಿ 22ನೇ ಶಾಖೆ ಆಗಿದೆ. ಮುಂದಿನ ಕೆಲವೇ ದಿನಗಳಲ್ಲಿ 25ಕ್ಕೆ ಮುಕ್ತಾಯ ವ್ಯವಸ್ಥೆ ಇದೆ.
ಸಮಾರಂಭದಲ್ಲಿ ಕಳೆದ 25 ವರ್ಷದಿಂದ ಇದರ ಸಂಸ್ಥೆಯ ಅಧ್ಯಕ್ಷರಾಗಿಕೊಂಡು ಇದನ್ನು ಮುನ್ನಡೆಸಿಕೊಂಡು ಬಂದು ಈ ಹಂತಕ್ಕೆ 2001ರಲ್ಲಿ ಒಂದು ಶಾಖೆಯಿಂದ ಪ್ರಾರಂಭವಾಗಿ ಇವತ್ತು 20ರಲ್ಲಿ ನಮ್ಮ ಮುಂದಕ್ಕೆ 25ಕ್ಕೆ ಹೋಗೋಕ್ಕೆ ಅಲ್ಲಿವರೆಗೆ ನಿರಂತರ ಬೆಳವಣಿಗೆ. ನಾನು ಇದರ ಪ್ರಗತಿ ನೋಡ್ತಾ ಇದ್ದೆ ವರ್ಷದಿಂದ ವರ್ಷಕ್ಕೆ. ಯಾವುದೇ ವಿಚಾರ ತೆಗೆದು ಟರ್ನೋವರ್ ಇರ್ಬೋದು, ಡಿಪಾಸಿಟ್ಸ್ ಇರ್ಬೋದು, ಅಡ್ವಾನ್ಸಸ್ ಇರ್ಬೋದು, ಅಥವಾ ಡಿವಿಡೆಂಡ್ ಇರ್ಬೋದು, ಸ್ಟಾರ್ಟಿಂಗ್ 3% ಇದ್ದಂಗೂ ಇದನ್ನು ಎಲ್ಲ ಬೆಳವಣಿಗೆಗಳಿಗೆ ಬೆಳವಣಿಗೆಗಳಿಗೆ 2001ರಿಂದ ಇವತ್ತು 2026 ಎಲ್ಲ ಬೆಳವಣಿಗೆಯ ನೇತೃತ್ವ ವಹಿಸಿಕೊಂಡವರು ಸನ್ಮಾನ್ಯ ಶ್ರೀ SR ಸತೀಶ್ ಅವರು. ಈ ಒಂದು ಸರಸ್ವತಿ ಸಂವಾದದಿಂದ ಅವರು ರಾಜ್ಯ ಮಟ್ಟದ ಸಂವಾದ ಸಹಕಾರಿಯ ಫೆಡರೇಷನ್ನ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಅಂತ ಒಂದು ಪ್ರಗತಿಪರ ಚಿಂತನೆ ಹಾಗೂ ಸಹಕಾರಿ ರತ್ನ ಜೊತೆಗೆ ಪ್ರತಿಷ್ಠಿತ ಕ್ಯಾಂಪಸ್ ಅಂತ ಅಧ್ಯಕ್ಷರ 2ನೇ ಬಾರಿಗೆ ಎಲ್ಲ ಒಂದು ಸಹಕಾರಿ ತತ್ವಗಳಿಗೆ ತನ್ನ ಜೀವನವನ್ನು ಮುಡಿಪಾಗಿಟ್ಟಿರುವಂಥ ಈ ಸಂಸ್ಥೆಯ ಅಧ್ಯಕ್ಷರು ಸತೀಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ವಂದನೀಯ ಧರ್ಮಗುರುಗಳೇ, ಹಿರಿಯರಾದ SR ನಾಯ್ಕ ಅವರೇ, ನಮ್ಮ ಸರಸ್ವತಿ ಕಾರ್ಯಕ್ರಮ ಟ್ರಸ್ಟ್ನ ಪಾಂಡವರಾಜ ನಾಯ್ಕ ಅವರೇ, ನನ್ನ ಆತ್ಮೀಯರು, ನನ್ನ ಸಹೋದ್ಯೋಗಿಯಾಗಿದ್ದರು, ಇಲ್ಲಿನ ಉಳ್ಳಾಲ CMCಯ ಕೃಷ್ಣರಾಗಿರುವ ಸಹಿತ ಸಂತೋಷ್ ಅವರೇ, ಇಲ್ಲಿ ಬಂದಿರುವಂತೆಲ್ಲ ಸರಸ್ವತಿಯ ಉಪಾಧ್ಯಕ್ಷರು ಹಾಗೂ ಇತರ ಎಲ್ಲ ಪದಾಧಿಕಾರಿಗಳೇ, ವಿಶೇಷವಾಗಿ CEO ಆಗಿರುವಂಥ ವಸಂತ್ ಅವರೇ ಹಾಗೂ ಇಲ್ಲಿ ಪ್ರಕಾಶ್ ಅವರೇ, ಎಲ್ಲ ನೆರೆದಿರುವ ಬಂಧುಗಳಿಗೆ ಅವರು ಇಂಗ್ಲೀಷಲ್ಲಿ ಒಂದು ಮಾತಿದೆ, ಇಫ್ ಯು ವಾಂಟ್ ಟು ಗ್ರೋ ಫಾಸ್ಟ್ ಯು ಕ್ಯಾನ್ ವಾಕ್ ಎಲೋನ್ ಅಂತ. ಗ್ರೋ ಫಾಸ್ಟ್ ಯು ಕ್ಯಾನ್ ವಾಕ್ ಎಲೋನ್, ಬಟ್ ಇಫ್ ಯು ವಾಂಟ್ ಟು ಗ್ರೋ ಫಾರ್ ಯು ಹ್ಯಾವ್ ಟು ಗೋ ಟುಗೆದರ್. ನಾವು ಭಾಳ ವೇಗವಾಗಿ ಬೆಳೆಯುವಂತೆ ಒಬ್ಬೊಬ್ಬರೇ ಓಡಿದ್ರು ಆಗುತ್ತೆ, ಬಟ್ ನಾವು ದೂರಕ್ಕೆ ಬೆಳಿಬೇಕಾದ್ರೆ ಬಹುಶಃ ನಾವೆಲ್ಲ ಒಟ್ಟಿಗೆ ಹೋಗ್ಬೇಕು. ಅಂದರೆ ಗೋಯಿಂಗ್ ಟುಗೆದರ್, ಗ್ರೋಯಿಂಗ್ ಟುಗೆದರ್ ಅಂತ ನಾವೆಲ್ಲ ಒಟ್ಟಿಗೆ ಹೋದರೆ ಬೆಳವಣಿಗೆಗೂ ಭಾಳ ಈಗ ಅದೇ 25 ವರ್ಷಗಳ ಕಷ್ಟ ಇರುತ್ತೆ. ಈ ನಾವೆಲ್ಲ ಒಟ್ಟಿಗೆ ಬರೀ ಸತೀಕ್ಷಿತರು ಒಬ್ಬರೇ ಹೋಗೋದು, ಅವರೆಲ್ಲರನ್ನೂ ಜೊತೆ ಸೇರಿಸಿ ಬಂದಂದ್ರೆ ಇವತ್ತು ಒಳ್ಳೆಯ ಒಂದು ಹಂತಕ್ಕೆ ಈ ಸಂಸ್ಥೆ ಬಂದಿದೆ. ಸರಸ್ವತಿ ಸಂವಾದ ಹೆಸರಿಗೆ ಸರಸ್ವತಿ ಅಂದರೆ ವ್ಯವಹಾರ ಪ್ರಧಾನ ಲಕ್ಷ್ಮಿ, ಆರ್ಥಿಕ ವ್ಯವಹಾರ. ಆದರೆ ಸರಸ್ವತಿ ಅಂತ ಹೆಸರಿಕೊಂಡು ಅವರೆಲ್ಲೂ ಅದನ್ನು ಇಟ್ಟಿಲ್ಲ. ಅದಕ್ಕೆ ಅರ್ಥಪೂರ್ಣವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದಾರೆ. ನೋಡ್ತಾ ಇದ್ದಾರೆ ಅವರಿಗೆ ವಿದ್ಯೆಗೆ ಒಂದು ಪೂರಕವಾಗಿ ಇದನ್ನೆಲ್ಲ ಬೇಕು ಅಥವಾ ಕಾರ್ಯಕ್ರಮ ಸ್ಕಾಲರ್ಶಿಪ್ ಕೊಡುವಂಥದ್ದು ಬೇರೆ ಬೇರೆ. ಅದಕ್ಕಾಗಿ ಒಂದು ಟ್ರಸ್ಟೇ ಮಾಡಿದ್ದಾರೆ, ಸರಸ್ವತಿ ಚಾರಿಟೇಬಲ್ ಟ್ರಸ್ಟ್ ಅಂತಲೇ ಮಾಡಿ ಪೂರಕವಾದ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಬ್ಯಾಂಕಿಂಗ್ ವ್ಯವಹಾರ ಮುಖ್ಯ ಆದರೂ ಈಗಾಗಲೇ ಅಧ್ಯಕ್ಷರ ಪ್ರಸ್ತಾವನೆಯಲ್ಲಿ ಹೇಳ್ತಾ ಇದ್ರು, ರಿಜಿಸ್ಟರ್ ಆಗ್ತಿದ್ದು ಇನ್ನೇನು ಬೇರೆ ಶೇರ್ ಇದ್ದಿದ್ದು ಅದನ್ನು ನಾನು ರಿಪೋರ್ಟಲ್ಲಿ ಓದ್ತಾ ಇದ್ದೆ. ಸೊ ಅಂದರೆ ನಮ್ಮ ವ್ಯಾಪ್ತಿಯನ್ನು ಭಾಳ ವಿಸ್ತಾರವಾಗಿ ಈ ಸಹಕಾರಿ ಚಿಂತನೆಯನ್ನು ಭಾಳ ವಿಸ್ತಾರವಾಗಿ ಅದನ್ನು ಬೆಳೆಸುವ ಈ ಒಂದು ಸಂಸ್ಥೆ 25ನೇ ವರ್ಷಕ್ಕೆ ಭಾಳ ಸ್ಪೀಡಾಗಿ ಬಂದಿದೆ. ಅಂದರೆ ಎಲ್ಲ ರೀತಿಯಲ್ಲೂ ಪ್ರೋಗ್ರೆಸ್ ಮಾಡಿಕೊಂಡು ಬಂದಿದೆ. ಈಗಾಗಲೇ 22ನೇ ಶಾಖೆ ಇದು. ನಾನು ಆಗಲೇ ಹೇಳಿದೆ ರಾಜ್ಯವ್ಯಾಪಿ ಅಂತ. ಮಂಗಳೂರಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಇದು 15ನೇ ಶಾಖೆ ಅಂತ ನೋಡಿದ್ರೆ, ಒಂದು ಕೊಡಗು ಜಿಲ್ಲೆ ಇದೆ, ಒಂದು ನಮ್ಮ ಉಡುಪಿ ಜಿಲ್ಲೆ ಇದೆ, ಇನ್ನು ಬ್ಯಾಂಗ್ಳೂರಲ್ಲಿ 4 ಶಾಖೆ ಇದೆ. ಸೊ ಆ ನಿಟ್ಟಿನಲ್ಲಿ ಒಳ್ಳೆಯ ಒಂದು ಪ್ರಗತಿಯನ್ನು ಬ್ಯಾಂಕ್ ಸಾಧಿಸಿದೆ. ಸೊ ವಿಶೇಷವಾಗಿ ಡೆಡಿಕೇಟೆಡ್ ಇವರು ಯಾರು ನಮ್ಮ ಪದಾಧಿಕಾರಿ ಅಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರು ಅವರು ಇದೊಂದು ನಿರಂತರವಾಗಿ ಅವರ ಡೆಡಿಕೇಶನ್ ಇದೆ. ಜೊತೆಗೆ ನಮ್ಮ ವಸಂತ್ ಅವರ ನೇತೃತ್ವದಲ್ಲಿ CEO ಆ್ಯಂಡ್ ಎಲ್ಲ ನೌಕರ ವರ್ಗ, ಎಲ್ಲ ಅಧಿಕಾರಿ ಹಾಗೂ ನೌಕರರು ಎಲ್ಲರೂ ಭಾಳ ಡೆಡಿಕೇಶನಿಂದ ಇದ್ದದ್ರಿಂದ ಇವತ್ತು ಪ್ರಗತಿ ಸಾಧ್ಯ ಆಗಿದೆ. ಇದು ಒಂದು ಸಹಕಾರಿ ಸಂಸ್ಥೆ ಈ ಥರ ಬೆಳೆದ್ರೆ ಸಮಾಜಕ್ಕೂ ದೊಡ್ಡ ಇದು, ನಮ್ಮ ಊರಿಗೆ ಅದೊಂದು ದೊಡ್ಡ, ಅಥವಾ ಅದಕ್ಕೆ ಏನು ಪೂರಕವಾಗಿ ಸಾಕಷ್ಟು ವಿದ್ಯಾಸಂಸ್ಥೆಗಳಾಗಲಿ ಅಥವಾ ಇತರ ಸಮಾಜ ಸಂಸ್ಥೆಗಳಾಗಲಿ ಖಂಡಿತ ಬೆಳೀಲಿಕ್ಕೆ ಅವಕಾಶ ಇದೆ. ಈ ಒಂದು ಸರಸ್ವತಿ ಸಂವಾದ 22ನೇ ಶಾಖೆ ಉದ್ಘಾಟನೆ ಮಾಡಲಿಕ್ಕೆ ನಮಗೆ ಒಂದು ಸಿಕ್ಕಿದ್ದನ್ನು ಭಾಗ್ಯ ಅಂತ ಕೊಟ್ಟಿದ್ದಾರೆ.
ಮುಂದಿನ ತಿಂಗಳಲ್ಲಿ ರಜತ ಸಂಭ್ರಮ ಏನು ಅಂದ್ಕೊಂಡಿದ್ದಾರೆ ಮುಗಿದ್ರೊಳಗೆ 25 ಶಾಖೆಗಳು ಕಾರ್ಯಾಚರಿಸಿರುವಂತಾಗಲಿ. ಅದೇ ರೀತಿ ಈಗಾಗಲೇ ಮಾತಾಡಿದ 50,000 ಸುಮಾರು 53,000 ಮೆಂಬರ್ಸ್ ಇದ್ದಾರೆ. ವರ್ಕಿಂಗ್ ಕ್ಯಾಪಿಟಲ್ ಸುಮಾರು 500 ಕೋಟಿ ಇದೆ. ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಅದು ವ್ಯವಹಾರ ಸುಮಾರು 275. ಅದನ್ನು 25 ವರ್ಷ ನಮಗೆ ರಜತ ಸಂಭ್ರಮ ಮುಗಿದ್ರೊಳಗೆ 1,000 ಕೋಟಿಗೆ ರೀಚ್ ಆಗಲಿ ಅಂತೇಳಿ ನಾನು ಪ್ರಾರ್ಥಿಸ್ತಾ ಈ ಸಂಸ್ಥೆ ಇನ್ನಷ್ಟು, ಯಾಕಂದರೆ 6,500 ಸರ್ಕಾರಿಯಲ್ಲಿ ಈ ಜಿಲ್ಲೆಯಲ್ಲಿ ಪ್ರಥಮ ಸೌಹಾರ್ದ ಸಹಕಾರಿ ಜೊತೆಗೆ ಒಂದು ಅಷ್ಟು ಸಂಸ್ಥೆಗಳಿಗೆ ಕೇಂದ್ರ ಆಗಿರುವಂಥ ಸೌಹಾರ್ದ ಫೆಡರೇಷನ್ ಅದರ ಅಧ್ಯಕ್ಷರಾಗಿ ನಮ್ಮ ಈ ಒಂದು ಕಿತ್ತೂರು ಸರಸ್ವತಿ ಸೌಹಾರ್ದ ಅಧ್ಯಕ್ಷರು ಹೋಗಿದ್ದಾರೆ ಅಂದರೆ ಸೊ ಅದರ ಒಂದು ಇಂಪ್ಯಾಕ್ಟ್ ಎಷ್ಟಿದೆ ಅಂತೇಳಿ ಹೇಳಬೇಕಾಗ್ತದೆ. ಯಾಕಂದರೆ ಒಂದು ಸಂಸ್ಥೆಯಿಂದ ರಾಜ್ಯ ಮಟ್ಟಕ್ಕೆ ಅದರ ಫೆಡರೇಷನ್ ಅಧ್ಯಕ್ಷರಾಗಬೇಕಂದ್ರೆ ಅಷ್ಟು ಒಂದು ಸಂಸ್ಥೆಗಳ ಬೆಂಬಲ ಇದೆ ಅಂತ. ಸೊ ಮತ್ತೊಮ್ಮೆ ಒಂದು ಸರಸ್ವತಿ ಸೌಹಾರ್ದ ಸಂಸ್ಥೆಯ ಅದರ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ CEO ಆ್ಯಂಡ್ ಎಲ್ಲ ಎಂಪ್ಲಾಯೀಸ್ಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಬ್ಯಾಂಕಿಗೆ ಸರ್ವತೋಮುಖ ಅಭಿವೃದ್ಧಿ ಆಗಲಿ ಅಂತ ಹಾರೈಸ್ತಾ ಹನ್ನೆರಡು ಮಾತುಗಳನ್ನು ನಮಗೆ ಶುಭ ಹಾರೈಸಬೇಕೆಂದು ಕೋರಿಕೊಳ್ತಾ ಇದ್ದೇನೆ. ಸರಸ್ವತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ 22ನೇ ಶಾಖೆ ಉದ್ಘಾಟನಾ ಈ ಸಮಾರಂಭ ವೇದಿಕೆಗೆ ಹಾಜರಿದ್ದ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಿದ್ದ ನಮ್ಮ ಸಾರ್ವಜನಿಕರಿಗೆ ನಾನು ಅಭಿನಂದಿಸುತ್ತಾ ಈ ಒಂದು ಸಂದರ್ಭದಲ್ಲಿ ಈ ಶಾಖೆಯ ಉದ್ಘಾಟನೆ ಸಂದರ್ಭದಲ್ಲಿ ಈ ಸರಸ್ವತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ ನಡೆದು ಬಂದ ರೀತಿ ನೋಡುವಾಗ ನಿಜವಾಗಿ ನಿಮಗೆ ದೇವರ ಆಶೀರ್ವಾದ ಈಗ ತಾನೇ ಸಿಕ್ಕಿದೆ, ಜನರ ಬೆಂಬಲ ಸಿಕ್ಕಿದೆ, ದೇವರ ಆಶೀರ್ವಾದ ನಿಮಗೆ ಉಂಟು ಎಂದು ಇದು ಸ್ಪಷ್ಟವಾಗುತ್ತದೆ. ಯಾಕೆಂದರೆ 25 ವರ್ಷದ ಈ ಹಾದಿಯು ಇಲ್ಲೇ ತನಕ ನೀವು ಹುಟ್ಟಿದ್ದಾದರೆ ದೇವರ ಭಗವಂತನ ಕೃಪೆ ನಿಮಗೆ ಉಂಟು. ಈ ನಮ್ಮ ಊರು ಒಂದು ಸೌಹಾರ್ದತೆ ಊರು ಅಂತ ಹೇಳ್ಬೋದು. ಇಲ್ಲೆಲ್ಲ ನಮ್ಮ ಸಹೋದರ ಸಹೋದರಿಯರು, ಕ್ರಿಸ್ತೇತರ ಬಾಂಧವರು, ನಮ್ಮ ಮುಸ್ಲಿಂ ಬಾಂಧವರು, ನಮ್ಮ ಹಿಂದೂ ಬಾಂಧವರು ನಾವು ಪ್ರೀತಿಯಿಂದ ಬಾಳ್ತೇವೆ. ಎಲ್ಲರ ಸಹಕಾರ ನಿಮಗೆ ಸಿಗ್ತದೆ ಈ ಊರಲ್ಲಿ. ಈ ಊರು ಒಂದು ಪವಿತ್ರ ಊರು ಅಂತ ಹೇಳ್ಬೋದು. ಬೆಳಿಗ್ಗೆ ಎದ್ದ ತಕ್ಷಣ ಆ ಕಡೆ ಈ ಕಡೆ ಎಲ್ಲ ನಮ್ಮ ಪ್ರಾರ್ಥನೆಯ ಧ್ವನಿ ಕೇಳಿ ಬರ್ತದೆ. ದೇವರ ಆಶೀರ್ವಾದ ಸದಾ ಈ ಬ್ಯಾಂಕಿನ ಮೇಲೆ ಇರಲಿ. ಮತ್ತು ಈಗ ತಾನೇ ನಮ್ಮ ಅತಿಥಿಯರು ಮಾತನಾಡಿದ ಹಾಗೆ ಈ ರಜತ ಮಹೋತ್ಸವ ಸಂದರ್ಭದಲ್ಲಿ 25ನೇ ಶಾಖೆಯ ಉದ್ಘಾಟನೆಗೈಯಲ್ಲಿ ನಿಮಗೆ ಅನುಗ್ರಹಿಸಲು ಹಾರೈಸಿ ನಮ್ಮ ವತಿಯಿಂದ, ನಮ್ಮ ಚರ್ಚಿನ ವತಿಯಿಂದ ನಿಮಗೆ ಸಹಕಾರವನ್ನು ಕೋರುತ್ತೇವೆ ಎಂದು ಹೇಳಿ ಈ ಎಲ್ಲ ನಮ್ಮ ಈ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಬೆಳೆಯಲಿ, ಅಭಿವೃದ್ಧಿಯಾಗಲಿ, ಇದರಿಂದ ಸಾರ್ವಜನಿಕ ಉಪಯುಕ್ತವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಎಂದು ಹಾರೈಸಿ ನನಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ದೇವರ ಭಗವಂತನ ಆಶೀರ್ವಾದವನ್ನು ನಿಮ್ಮ ಈ ಸಂಸ್ಥೆಯ ಮೇಲೆ, ಪ್ರಧಾನ ಕರ್ತೆಯ ಮೇಲೆ, ಎಲ್ಲ ಇದರ ಶಾಖೆಗಳೆಲ್ಲರ ಮೇಲೆ ಬೇಡಿ ನನ್ನ ಮಾತುಗಳು ಮುಗಿಸುತ್ತೇನೆ. ಎಲ್ಲರಿಗೂ ಶುಭವಾಗಿ ಶ್ರೀ ಸರಸ್ವತಿ ಕ್ರೆಡಿಟ್ ಸೌಹಾರ್ದ ಸಹಕಾರ ಸಂಘ ಏನಿದೆ ಮುಳ್ಳಾಲ ಶಾಖೆ 22ನೇ ಶಾಖೆ ಈ ಒಂದು ಶಾಖಾ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಧರ್ಮಗುರುಗಳಾದ ಬಸವರಾಜರೇ ಹಾಗೂ ಈ ಒಂದು ಬ್ಯಾಂಕ್ನ ಅಧ್ಯಕ್ಷರಾದಂಥ ಸತೀಶ್ ಅವರೇ ಹಾಗೂ ನಮ್ಮ ಗುರುಗಳಾದಂಥ ಗೋಪಾಲದಾಸ್ ಅವರೇ ಹಾಗೂ SR ನಾಯ್ಕ ಅವರೇ ಹಾಗೂ ಮತ್ತು ಪಾಂಡುರಂಗ ಅವರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಬ್ಯಾಂಕ್ನ ನಿರ್ದೇಶಕರೇ ಮತ್ತು ಎಲ್ಲ ಬ್ಯಾಂಕ್ನ ಸಹೋದ್ಯೋಗಿಗಳೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಸಾರ್ವಜನಿಕ ಮಿತ್ರರೇ ಮತ್ತು ಪತ್ರಿಕಾ ಮಾಧ್ಯಮಗಳು. ಬ್ಯಾಂಕ್ಗಳ ಗೌರವ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ. ಈ ಒಂದು ಜಿಲ್ಲೆಯಲ್ಲಿ ಒಂದು ಬ್ಯಾಂಕಿಂಗ್ನಿಂದ ಜನ ಎಷ್ಟು ಅಭಿವೃದ್ಧಿ ಹೊಂದಿದ್ದಾರೆ ಅನ್ನೋದು ಕೂಡ ನಾವೆಲ್ಲ ಈಗಾಗಲೇ ನೋಡಿದ್ದೀವಿ. ಅದೇ ಥರ ಈ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಸರಸ್ವತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಈಗಾಗಲೇ 22 ಶಾಖೆಗಳನ್ನು ರಾಜ್ಯಾದ್ಯಂತ ಹೊಂದಿದೆ. ಹಾಗೆಯೇ ಮುಂದೆ
ಈ ಒಂದು ಶಾಖೆಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅದು ದೂರ ಹಂತಕ್ಕೆ ತಲುಪಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ಮತ್ತು ಏನೀಗಾಗಲೇ ಒಂದು 800 ಕೋಟಿ ವ್ಯವಹಾರವನ್ನು ಈ ಬ್ಯಾಂಕಿಂಗ್ ಕಾರ್ಯನಿರ್ವಹಿಸ್ತಾ ಈಗಾಗಲೇ ಹೊಂದಿದೆ. ಇದು ಮುಂದೆ ಸಾವಿರಾರು ಕೋಟಿಗಳ ಒಂದು ವ್ಯವಹಾರಕ್ಕೆ ಅವಕಾಶ ಮಾಡಿಕೊಳ್ಳಿ ಮತ್ತು ಇದರಿಂದ ಎಲ್ಲ ಸಾರ್ವಜನಿಕರ ಜೀವನ ಮಟ್ಟವನ್ನು ಸುಧಾರಣೆ ಆಗಲಿ, ಹಾಗೆಯೇ ನೇರವಾಗಿ ಮತ್ತು ಪರೋಕ್ಷವಾಗಿ ಎಲ್ಲ ಉದ್ಯೋಗಗಳು ಸೃಷ್ಟಿಯಾಗಲಿ ಮತ್ತು ಈ ಬ್ಯಾಂಕಿನ ಮುಂದಿನ ಒಂದು ಯುಗ ಸಂಪೂರ್ಣ ಯಶಸ್ವಿಯಾಗಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿರುವಂಥ ಎಲ್ಲ ಆಡಳಿತ ಮಂಡಳಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ನನಗೊಂದು ಅವಕಾಶಕ್ಕೆ ಇಂದಿನ ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವಂತಹ ಗೌರವಾನ್ವಿತರೆ ಗಣ್ಯರು, ಹಾಗೆ ನನ್ನ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಬಂಧುಗಳಿಗೆ ನನ್ನ ಗೌರವಾನ್ವಿತರೆ. ಇವತ್ತು ಸರಸ್ವತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಸಹಕಾರಿಯ 22ನೇ ಶಾಖೆ ಉದ್ಘಾಟನೆಗೊಂಡಿದೆ. ಬಹಳ ಸಂತೋಷದ ವಿಚಾರ. ಯಾವುದೇ ಒಂದು ಸೊಸೈಟಿ ಆಗಲಿ ಸಂಸ್ಥೆ ಆಗಲಿ ಸಕ್ಸಸ್ ಆಗಬೇಕಾದ್ರೆ ಮುಖ್ಯವಾಗಿ ಒಳ್ಳೆಯ ಆಡಳಿತ ಮಂಡಳಿ ಬೇಕು. ಈಗಾಗಲೇ ಮೊನ್ನೆ ಗೋಕುಲ್ದಾಸ್ ನಾಯಕರವರು ಉದ್ಘಾಟನಾ ಸಮಾರಂಭದಲ್ಲಿ ಹೇಳಿದರು, ಫಾಸ್ಟ್ ನಡಿಬೇಕಾದ್ರೆ ಒಬ್ಬರು ಸಾಕು, ದೂರ ನಡಿಬೇಕಾದ್ರೆ ಒಟ್ಟಿಗೆ ಹೋಗಬೇಕು ಅಂತೇಳಿ. ದೂರ ಹೋಗಬೇಕಾದ್ರೆ ಒಂದು ದೂರದೃಷ್ಟಿ ಬೇಕು, ಫಾರ್ ಸೈಟೆಡ್ನೆಸ್ ಬೇಕು. ನಮ್ಮ ಈ ಸರಸ್ವತಿ ಕ್ರೆಡಿಟ್ ಸೌಹಾರ್ದ ನಿಯಮಿತದಲ್ಲಿ ಸೊಸೈಟಿಯಲ್ಲಿ ಫಾರ್ ಸೈಟೆಡ್ನೆಸ್ ಇರುವಂತಹ ಹಾಗೆ ಒಳ್ಳೆ ಡೆಡಿಕೇಟೆಡ್ ಮ್ಯಾನೇಜ್ಮೆಂಟ್ ಇದೆ, ಆಡಳಿತ ಮಂಡಳಿ ಇದೆ. ಮಾನ್ಯ SR ಸತೀಶ್ ಚಂದ್ರ ಅವರು ಉತ್ತಮವಾದಂತಹ ಒಂದು ನೇತೃತ್ವವನ್ನು ವಹಿಸಿಕೊಂಡು ಎಲ್ಲರನ್ನೂ ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಇದೊಂದು ಒಳ್ಳೆ ಸ್ಟಾಫ್ ಬೇಕು. ಆಡಳಿತ ಮಂಡಳಿ ಎಷ್ಟು ಒಳ್ಳೆಯದಿರಬೇಕು ಅಷ್ಟೇ ಕಮಿಟೆಡ್ ಡೆಡಿಕೇಟೆಡ್ ಸ್ಟಾಫ್ ಬೇಕು. ಈ ಸಂಸ್ಥೆಯಲ್ಲಿ ಬಹಳ ಒಳ್ಳೆಯ ಸ್ಟಾಫ್ ಇದ್ದಾರೆ, ಡೆಡಿಕೇಟೆಡ್ ಸ್ಟಾಫ್ ಇದ್ದಾರೆ. ನಾನು ನನ್ನ ವೃತ್ತಿಯಿಂದ ನಿವೃತ್ತಿ ಆಗುವ ಮೊದಲು ಕೇವಲ ಅಕೌಂಟ್ ಹೋಲ್ಡರ್ ಆಗಿದ್ದೆ. ಬಟ್ ಇತ್ತೀಚಿನ ವರ್ಷಗಳಲ್ಲಿ ನಾನು ನನ್ನನ್ನು ತೊಡಗಿಸಿಕೊಳ್ತಾ ಇದ್ದೇನೆ ಇದರಲ್ಲಿ, ಈ ಸಂಸ್ಥೆಯಲ್ಲಿ. ಇತ್ತೀಚೆಗೆ ಬ್ಯಾಂಗ್ಳೂರಿನಲ್ಲಿ ಕೂಡ ಒಂದು ಕಾರ್ಯಕ್ರಮ ನಡೆಯಿತು. ಬಹಳ ಅಚ್ಚುಕಟ್ಟಾಗಿ ಬಹಳ ಉತ್ತಮ ರೀತಿಯಲ್ಲಿ ಅದನ್ನು ನಿರ್ವಹಿಸಿದ್ದಾರೆ. ಒಳ್ಳೆಯ ಸ್ಟಾಫ್ ಇದೆ, ಕಮಿಟೆಡ್ ಆಗಿದ್ದಾರೆ, ನಗುಮುಖದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ನಮ್ಮ ಇಲ್ಲಿ ಉಳ್ಳಾಲದ ಜನರು ಖಂಡಿತವಾಗಿಯೂ ಒಳ್ಳೆಯ ಸಹಕಾರವನ್ನು ಕೊಡುತ್ತಾರೆ. ನಮ್ಮ ಈ ಸಂಸ್ಥೆಯ ಸೌಲಭ್ಯವನ್ನು ಖಂಡಿತವಾಗಿ ಉತ್ತಮ ರೀತಿಯಲ್ಲಿ ಪಡೀತಾರೆ, ಸದುಪಯೋಗಗೊಳಿಸ್ತಾರೆ ಅಂತ ಹೇಳಿ ನನಗೆ ಖಂಡಿತವಾಗಿಯೂ ನಂಬಿಕೆ ಇದೆ. ಈ ಸಂಸ್ಥೆ ಉತ್ತಮವಾಗಿ ನಡೆಯಲಿ. ನಿಜವಾಗಿ ಹೇಳುವುದಿದ್ರೆ ನಮ್ಮ ಆಡಳಿತ ಮಂಡಳಿ ಹಾಗೂ ಸ್ಟಾಫ್ ನಿಮಗೆಲ್ಲರಿಗೂ ಕೂಡ ಉತ್ತಮವಾದಂತಹ ಸೇವೆಯನ್ನು ನೀಡಲಿಕ್ಕೆ ಬಹಳ ಉತ್ಸುಕತೆಯಲ್ಲಿದ್ದಾರೆ. ಆದ್ದರಿಂದ ಇಲ್ಲಿಯ ಸುತ್ತಮುತ್ತಲ ಜನರು ಎಲ್ಲರೂ ಕೂಡ ಈ ಸಂಸ್ಥೆಯ ಸೇವೆಯನ್ನು ಸದುಪಯೋಗಗೊಳಿಸಬೇಕು ಅಂತ ಹೇಳಿ ನಾನು ವಿನಂತಿಸುತ್ತಾ ಎಲ್ಲರಿಗೂ ಶುಭವನ್ನು ಕೋರುತ್ತಾ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ ಅಂತ ಹೇಳಿ ನಾನು ದೇವರಲ್ಲಿ ಬೇಡ್ಕೊಳ್ತೇನೆ. ಕೂಡ ನಮ್ಮ ಅಧ್ಯಕ್ಷರಿಂದ ಸ್ಮರಣಿಕೆಯನ್ನ ನೆನಪಿನ ಕಾಣಿಕೆಯನ್ನ ಪಡೆಯಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಸಭೆಯಲ್ಲಿ ಶ್ರೀಯುತ ಉಮೇಶ್ ಮೂಲಿ, ರೋಹಿತ್ ಶೆಟ್ಟಿ ಅವರಿಗೆ ಎಲೆಕ್ಟ್ರಿಕಲ್ ವರ್ಕ್ ಇವರಿಗೆ ನೆನಪಿನ ಕಾಣಿಕೆಯನ್ನ ಅಧ್ಯಕ್ಷರು ಧನ್ಯವಾದಗಳು ಸರ್. ಮುಂದೆ ಈ ಸಮಾರಂಭದಲ್ಲಿ ಶ್ರೀಯುತ ಜನಾರ್ದನ ಗಟ್ಟಿ ಸಮಾಜ ಸಂಘದ ಅಧ್ಯಕ್ಷರನ್ನ ಧನ್ಯವಾದಗಳು ಸರ್. ಕಾರ್ಯಕ್ರಮದ ಕೊನೆ ಸಮ್ಮುಖದಲ್ಲಿ ಉದ್ಘಾಟನೆಗೊಂಡಿದೆ. ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದಂತಹ ಗೌರವಾನ್ವಿತ ಶ್ರೀ ಗೋಕುಲ್ದಾಸ್ ನಾಯಕ್, ಜಂಟಿ ನಿರ್ದೇಶಕರು, ವಾಣಿಜ್ಯ ಇಲಾಖೆ, ಮಂಗಳೂರು, ಇವರಿಗೆ ನಮ್ಮ ಸಹಕಾರಿಯ ಅಧ್ಯಕ್ಷರಾದ ಶ್ರೀ SR ಸತೀಶ್ ಚಂದ್ರ ಸರ್ ಅವರು ಸ್ಮರಣಿಕೆಯನ್ನು ಕೊಟ್ಟು ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ.
ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಗರಸಭಾ ಪೌರಾಯುಕ್ತರು ಉಳ್ಳಾಳ ಶ್ರೀ ಸಂತೋಷ್ ಎಸ್.ಟಿ. ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರಿಗೂ ಕೂಡ ಸ್ಮರಣಿಕೆಯನ್ನಿಟ್ಟು ಗೌರವಿಸಬೇಕು ಅಂತ ಹೇಳಿ ಉಳ್ಳಾಳ ಶಾಖೆಯ ಶಾಖಾ ವ್ಯವಸ್ಥಾಪಕರಾದಂತಹ ಶ್ರೀಯುತ ಪ್ರಶಾಂತ್ ಕೆ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸರಸ್ವತಿ ಸರ್ಕಾರಿಯ ಮಾಜಿ ಪ್ರಧಾನ ವ್ಯವಸ್ಥಾಪಕರಾಗಿರುವಂತಹ ಗೌರವಾನ್ವಿತ ಶ್ರೀ ಎಸ್.ಆರ್. ನಾಯ್ಕ ಸರ್ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವರಿಗೆ ಸರ್ಕಾರಿಯ ಪ್ರಧಾನ ವ್ಯವಸ್ಥಾಪಕರಾಗಿರುವಂತಹ ಶ್ರೀ ವಸಂತ ನಾಯ್ಕ ಸರ್ ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಸರಸ್ವತಿ ಚಾರಿಟೇಬಲ್ ಟ್ರಸ್ಟ್ ನ ಟ್ರಸ್ಟಿಯೂ ಆಗಿರುವಂತಹ ಗೌರವಾನ್ವಿತ ಶ್ರೀ ಪಾಂಡುರಂಗ ನಾಯಕ್ ಸರ್ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವರಿಗೆ ಸಹಕಾರಿಯ ಉಪಾಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ಶ್ರೀ ಉಮೇಶ್ ಪ್ರಭು ಸರ್ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಈ ಕಟ್ಟಡದ ಮಾಲಕರಾಗಿರುವಂತಹ ಆಶಾನ್ ದೀಕ್ಷಾ ಇವರು ದಯವಿಟ್ಟು ವೇದಿಕೆಗೆ ಬಂದು ಸಹಕಾರಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಎಸ್.ಆರ್. ಸತೀಶ್ ಚಂದ್ರ ಸರ್ ಇವರಿಂದ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ಗೌರವಪೂರ್ವಕವಾಗಿ ಕೇಳಿಕೊಳ್ತಾರೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸಹಕಾರಿಯ ಶುಭ ಹಾರೈಕೆಯನ್ನು ಕೊಡಲಿಕ್ಕೆ ಬಂದಿರುವಂತಹ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿ ವಂದನೆಗಳನ್ನು ಸಲ್ಲಿಸಿ ಕೂಡ ಮಗದೊಮ್ಮೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಇಲ್ಲಿ ಸಮಾಪ್ತಿ ಮಾಡ್ತಾ ಇದ್ದೇವೆ.